ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನು ಆನಂದಿಸಿ. ಪುಟ್ಟಕ್ಕ ಆಗ್ಬೋದ ಮಂಗಲ ದಾಂಡ? ಹಾ, ಗಟ್ಟಿ ಮೇಳ ಗಟ್ಟಿ ಮೇಳ. ಅಂತೂ ಇಂತೂ ನಮ್ಮ ಪುಟ್ಟಕ್ಕ ಅನ್ಕೊಂಡಂಗೇನೆ ಮಗಳು ಮದುವೆ ಮಾಡ್ಬಿಟ್ಲು. ಅವಳು ಮಾತಿಗೆ ತಪ್ಪದ ಪುಟ್ಟಕ್ಕ. ಏನೇ ಅಡ್ಡಿ ಆತಂಕಗಳು ಬಂದರೂ ಅದನ್ನ ಮೆಟ್ಟಿಲಿರೋ ಶಕ್ತಿ ಆ ಭಗವಂತ ಅವಳು ಕೊಟ್ಟು ಅವಳು ಕೈ ಹಿಡಿತಾನೆ. ಇಲ್ಲ ಅವರೇ, ಇದೆಲ್ಲ ಆಗಿದ್ದು ಅಮ್ಮೋರಿಂದನೇ. ಅವ್ರು ಈ ಮಂಟಪದಲ್ಲಿ ಇರೋ ಹೊತ್ತಿಗೆ ಲಗ್ನ ಮಾಡಿ ನಮ್ಗೆಲ್ರಿಗೂ ಸಂತೋಷ ಉಂಟು ಮಾಡೋರೆ. ವಧುವರರಿಬ್ರು ಹೋಗಿ ಹಿರಿಯರ ಆಶೀರ್ವಾದ ತಗೊಳ್ಳಿ. ಸಚಿನ್, ಸುಮಾ, ಹೋಗಿ ಅಮ್ಮವ್ರ ಆಶೀರ್ವಾದ ತಗೊಳ್ಳಿ. ದೇವ್ರು ಒಳ್ಳೇದು ಮಾಡಿ ತಂದಾಕಿದ್ರಿ. Congratulations both. ಥ್ಯಾಂಕ್ ಯು. ಯಾವ ದುಷ್ಟಶಕ್ತಿ ಎಷ್ಟೇ ಉನ್ನಾರ ಮಾಡಿದ್ರೂ ದಿಟವಾದ ಪ್ರೀತಿ, ಅಚಲವಾದ ನಂಬಿಕೆ ಆ ದುಷ್ಟಶಕ್ತಿಗಳನ್ನೆಲ್ಲ ಓಡಿಸಿ ಈ ಸಂತೋಷ ಸಂಭ್ರಮಕ್ಕೆ ಸಾಕ್ಷಿ ಆಗತ್ತೆ. ಪುಟ್ಟಕ್ಕ, ನೀ ಗೆದ್ಬಿಟ್ಟೆ ಕಣವ. ಗೆದ್ದಿದ್ದು ನಾನಲ್ಲ, ನಮ್ಮ ಅಮ್ಮವರು. ಅವ್ರ ಆಸೆಗಳು, ಅವ್ರ ಕನಸುಗಳು ಗೆದ್ದಿರೋದು.
ಅಲ್ಲ ಎಲ್ಲ ಒಳ್ಳೆ ರೀತಿಲೇ ಆಯ್ತಲ್ಲ, ಈಗ ಯಾಕೆ ಪೊಲೀಸ್ ಬರ್ತಾ ಇದ್ದಾರೆ? ನೀನೇನೋ ದಿಗಲ್ ಬಿಡ್ಬೇಡಕ್ಕಲ್ಲ. ಬಂಗಾರಮ್ಮ ಅವ್ರನ್ನ ಗುಂಡಿಗೆ ಸಾಯಿಸಿದ್ ನಾನೇ ಅಂತ ಸರೆಂಡರ್ ಆಗ್ತೀನಿ. ಬೇಡ ಕಾಳಿ, ನನಗೆ ನಿನ್ನ ಜೀವನ ಹಾಳಾಗೋದು ಬೇಡ. ನಾನೇ ಸರೆಂಡರ್ ಆಗ್ತೀನಿ. ಏನಾದ್ರು ಮಾಡಿದ್ರೆ ನನ್ನ ಮ್ಯಾಗ ಕಾರಣ. ಹ್ಯಾಪಿ ಮ್ಯಾರಿಡ್ ಲೈಫ್. ಥ್ಯಾಂಕ್ ಯು. ಕ್ಷಮಿಸಿ ಪುಟ್ಟಕ್ಕ, ಕೆಲ್ಸದ ಒತ್ತಡ, ಮುಹೂರ್ತದ ಸಮಯಕ್ಕೆ ಬರಕ್ಕಾಗ್ಲಿಲ್ಲ. ಈಗಲಾದರೂ ಬಂದ್ರಲ್ಲ, ಅದೇ ನಮ್ಗೆ ಸಂತೋಷ. ಈ ಖುಷಿ ಸಂದರ್ಭದಲ್ಲಿ ಈ ವಿಷಯ ಹೇಳ್ಬೇಕೋ ಬೇಡವೋ ಗೊತ್ತಿಲ್ಲ, ಆದ್ರೆ ಹೇಳೋದು ನನ್ನ ಧರ್ಮ. ಶೂಟ್ ಮಾಡಿದ್ರಿಂದ ಬಂಗಾರಮ್ಮ ಅವ್ರು ಸತ್ರು ಅಂತ ಅನ್ಕೊಂಡಿದ್ವಲ್ಲ, ಅದ್ ಸುಳ್ಳು. ಬದುಕಿದ ಬಂಗಾರಮ್ಮ ಅವ್ರನ್ನ ಯಾರೋ ಹಾಸ್ಪಿಟಲ್ ಅಲ್ಲಿ ವಿಷದ ಇಂಜೆಕ್ಷನ್ ಕೊಟ್ಟು ಸಾಯಿಸಿದ್ದಾರೆ.